ಸರ್ ರಾಜೇಶ್ ಎಸ್ ರಾಜೇಶ್ TV9 ವೆಬ್ ಇಂದ. ಎಸ್ ಸರ್. ಸರ್ ಎಂಟರ್ಟೈನ್ಮೆಂಟ್ ಟ್ರ್ಯಾಕರ್ ರಮೇಶ್ ಬಾಲ್ ಅವರು ಫಸ್ಟ್ ಡೇ ಕಲೆಕ್ಷನ್ 15 crore ಅಂತ ಮೆನ್ಷನ್ ಮಾಡಿ ಟ್ವೀಟ್ ಮಾಡಿದ್ರು. ಅದನ್ನ ನೀವು ರೀಟ್ವೀಟ್ ಮಾಡ್ಕೊಂಡು ಹಾರ್ಟ್ ಹಾಕಿದ್ದೀರಾ ಸರ್. ಅದು ಕರ್ನಾಟಕದ ಮಾತ್ರ ಇನ್ಕ್ಲೂಡ್ ಆಗಿದೆಯಾ ಅಥವಾ ತಮಿಳ್ನಾಡ್ದು ಸೇರಿನಾ? ಆ್ಯಕ್ಚುಲಿ ಅದೆಲ್ಲ ನಮ್ಮ ಬ್ಯಾಂಕಿಂಗ್ ಮುಂದೆ ಸೇರಿದೆ ಅನ್ನೋದು ಗೊತ್ತು ಸರ್. ಇನ್ನು ಎಲ್ಲೆಲ್ಲಿಂದ ಬಂದಿದೆ ಅಂತ ಹೋಗಿಲ್ಲ. ನಮ್ಮ ವಿತರಕರ್ತರು ಹ್ಯಾಪಿ ಆಗಿದ್ದಾರೆ. ಇನ್ನೊಂದು ಆಸ್ ಐ ಟೋಲ್ಡ್ ಯು ಸರ್, ಫಿಗರ್ಸ್ ಟು ಎವ್ರಿಥಿಂಗ್, ಡೈಸೆಕ್ಷನ್ ಬೈಸೆಕ್ಷನ್ ಎಲ್ಲಿಂದ ಏನು ಅವ್ರಿಗೆ ಗೊತ್ತಿರುತ್ತೆ. ಸೊ ಐ ಗೆಸ್ ದಟ್ ವಿಲ್ ಆಲ್ ಬಿ ರಿವೀಲ್ಡ್ 1 week. ಟೇಕ್ ಅ ಟೈಮ್ 1 week. ಐ ಆಮ್ ಶೋರ್ ಅವ್ರು ಇನ್ನೊಂದು ಸತಿ ದೇ ವಿಲ್ ಕಮ್ ಅಂಡ್ ಪುಟ್ ಫೋರ್ತ್ ಎವ್ರಿ ಡೀಟೇಲ್ಡ್. ಸುದೀಪ್ ಸರ್, ಮೊದಲನೇದಾಗಿ ಏನಂತ ಹೇಳಿದ್ರೆ, ರಾಜಕೀಯ ಆಟದಿಂದ ನಾನು ದೂರ ಇರ್ತೀನಿ, ಪಗಡೆ ಆಟದಿಂದ ಹೊರಗಡೆ ಅನ್ನುವಂಥ ಒಂದು ಡೈಲಾಗ್ ಸಿನಿಮಾದಲ್ಲಿ ಬರುತ್ತೆ. ಸೊ ಸದ್ಯದ ನಿಜ ಜೀವನದಲ್ಲಿ ರಾಜಕೀಯವನ್ನು ಯಾವ ರೀತಿ ಪರಿಗಣಿಸ್ತೀರಾ ನೀವು ಅಂತ? ಇಲ್ಲಿ ನಡೀತಾ ಇರೋದೇ ನನ್ನ ಕೇಳಿ ತಡ್ಕೊಳಕ್ಕೆ ಇನ್ನೂ ಒದ್ದಾಡ್ತಾ ಇದೀವಿ ಎಲ್ಲ ಮುಗಿಸ್ಕೊಂಡು. ಇನ್ನು ಅಲ್ಲಿಗೆ ಯಾಕಮ್ಮ ಅವ್ರು ಚೆನ್ನಾಗಿದ್ದಾರೆ, ನಾವೀಗ ಚೆನ್ನಾಗಿದ್ದಾರೆ, ಸಿನಿಮಾದಲ್ಲಿ ಪಾಠ ಕಳಿಸ್ತಿರಲ್ವಾ CMಗೆ, ಹಾಗಾಗಿ ಸಿನಿಮಾ ಬೇರೆ ರಾಜಕೀಯ ಬೇರೆ. ಸಿನಿಮಾದವರು ರಾಜಕಾರಣಿಗಳಾಗಕ್ಕೆ ಸಿನಿಮಾದಲ್ಲಿ ಇರ್ಬೇಕಾದ್ರೆ ಪ್ರಯತ್ನ ಪಡಬಾರ್ದು, ಬಿಟ್ಬಿಡ್ಬೇಕು. ಅವರೆಲ್ಲ ಅವರ ವೃತ್ತಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಏನಕ್ಕೆ ಮಾಡ್ತಾರೆ ಚೆನ್ನಾಗಿ ಗೊತ್ತಿದೆ. ಸಿನಿಮಾದಲ್ಲಿ ನಾನು ಮಾತಾಡಿದ್ದು ನಮ್ಮ ರಾಜಕಾರಣಿಗೆ, ಸಿನಿಮಾದಲ್ಲಿರೋ ರಾಜಕಾರಣಿಗೆ, ಅವ್ರಿಗೆ ಹಂಗೆ ಮಾತಾಡಬೇಕಿತ್ತು, ಮಾತಾಡಿದೆ. ಇವಾಗ ಬಹಳಷ್ಟು ರಾಜಕಾರಣಿಗಳು ಪರಿಚಯ ಇದ್ದಾರಲ್ಲ ಸರ್? ಪರಿಚಯ ಹಾಕಿದ್ದಾರೆ ಹೇಳಿ, ಅವರೆಲ್ಲ ನನ್ನ ಸ್ನೇಹಿತರು. ಅದಕ್ಕೆ ಸ್ನೇಹಿತರ ಬಗ್ಗೆ ನಾನು ಯಾಕೆ ಮಾತಾಡಲಿ? ಒಳ್ಳೆಯವರು. ಇವತ್ತೆಲ್ಲ ಈ ಥರ ಪ್ರಾಬ್ಲಮ್ಗಳಾದಾಗ, ಇನ್ನೊಂದು ಕಡೆ ಆದಾಗ ಅವರೇ ನನಗೆ ಸಪೋರ್ಟ್ ಕೊಡೋದು. ಬಿಗ್ ಬಾಸ್ ಬೀಗ ಹಾಕಿದಾಗ ಅವರೇ ಸಪೋರ್ಟ್ ಮಾಡಿರೋದು. ಇನ್ನೊಂದು ಕಡೆ ನಮ್ಮವರೇ ಯಾರೋ ಹಾಕೊಟ್ಟಾಗ ಬೇರೆ ಏನೋ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಅದು ಸರಿಪಡಿಸಿರ್ತೀವಿ. ಎಲ್ಲ ಆಗೋಗಿರುತ್ತೆ, ಸರಿ ಇದ್ದಾರೆ ಎಲ್ಲರೂ. ಫಸ್ಟ್ ಕ್ಲಾಸ್ ಆಗಿದ್ದೀವಿ ನನ್ನ ಸ್ನೇಹಿತರು ಎಲ್ಲರೂ. ಎಲ್ಲ ಅವರ ವೃತ್ತಿಯಲ್ಲಿ ಬೆಳೀತಾ ಇದ್ದಾರೆ. ಹಾಗನ್ಬಿಟ್ಟು ಅದು ಇದರಲ್ಲಿ ಅಹಮ್ಮಲ್ಲಿ ನಮ್ಮೊಟ್ಟಿಗಂತೂ ಇಲ್ಲ, ತುಂಬ ಚೆನ್ನಾಗಿದ್ದಾರೆ ಎಲ್ಲರೂ. ವಿ ಆರ್ ಆಲ್ ವೆರಿ ಗುಡ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಕೂಡ ಸ್ನೇಹಕ್ಕೆ ಲಿಂಕ್ ಆಗಿರುವಂಥದ್ದು. ಅಂದರೆ ಸಿನಿಮಾದಲ್ಲಿ ಬರುವಂತಹ ಒಂದು ಡೈಲಾಗ್, ದ್ರೋಹ ಮಾಡಬೇಕು ಅಂದರೆ ನೇರವಾಗಿ ಮಾಡಿ, ಅದನ್ನು ಬಿಟ್ಟು ಸ್ನೇಹ ಅನ್ನೋ ಹೆಸರಲ್ಲಿ ಮುಖವಾಡ ಹಾಕೊಂಡು ಮಾಡಬಾರ್ದು ಅನ್ನುವಂಥ ಒಂದು ಡೈಲಾಗ್ ಇದೆ. ಯಾರ್ದದು? ನಿಮ್ದೇ ಸರ್, ಮಾರ್ಕಲ್ಲಿ. ಯಾರು ಹೇಳೋದು? ಬಗ್ಗೆ ಒಂದು ಡೈಲಾಗ್ ಯಾರು ಹೇಳೋದು? ಯಾರು ಸಿನಿಮಾದಲ್ಲಿ? ಕ್ಯಾರೆಕ್ಟರ್ ಮರ್ತೋಗ್ಬಿಟ್ಟಿದೆ. 3 ಸಲ ನೋಡೋದಲ್ಲ ಸರ್, ಹಾಗಾಗಿ. ಯಾರು ಹೇಳೋದ ಡೈಲಾಗು? ಜನರಲ್ ಆಗಿ ಕ್ವಶನ್ ಕೇಳ್ತಾ ಇರೋದು ಸರ್. ಜನರಲ್ ಆಗಲ್ಲ, ಯಾರು ಹೇಳೋದು? ಯಾರು ಡೈಲಾಗು? ಸರ್, ಇದು ಹೆಂಗಾಯ್ತು ಅಂದ್ರೆ ಎಕ್ಸಾಮ್ ಅಲ್ಲಿ ಕೂತ್ಕೊಂಡು ಲೆಕ್ಚರ್ ಮತ್ತೆ ಕ್ವಶನ್. ಇಲ್ಲ, ಏನ್ ಗೊತ್ತಾ, ನಾನು ನಂಬೋದೇನಂದ್ರೆ, ಈಗ ಬಿಗ್ ಬಾಸ್ ನಡೆಸ್ಬೇಕಾರೆ ಏನೇ ಮಾತಾಡೋಕ್ಕಿಂತ ಮುಂಚೆ ಎಲ್ಲ ಡೀಟೇಲ್ ಆಗಿ ನೋಡಿ ನಾನು ಪ್ರಶ್ನೆಗಳಾಗ್ತೀನಿ. ಯಾಕಂದ್ರೆ ವಾಪಸ್ ಉಲ್ಟಾ ಹೊಡೆದ್ರೆ ನನಗೆ ಉತ್ತರ ಇರ್ಬೇಕಲ್ಲ. ನಾನು ನಿಮಗೆ ತುಂಬಾ ಆನೆಸ್ಟ್ ಆಗಿ ಕೇಳಿದ್ದು. ನಾನೇನಿದ್ದು, ನಾನು ನಿಮಗೆ ಕ್ರಾಸ್ ಕ್ವೆಶ್ಚನ್ ಮಾಡಿ, ನಾಟ್ ಟು ಹ್ಯೂಮಿಲಿಯೇಟ್ ಯು ಆರ್ ಪ್ರಿಟೆಂಡ್ ಸಮಥಿಂಗ್. ಐ ರಿಯಲಿ ಆನೆಸ್ಟ್ಲಿ ಆಸ್ಕ್ಡ್ ಯು ಹೂ ಸೇಸ್ ದಟ್ ಡೈಲಾಗ್. ಓಕೆ, ಐ ಚೇಂಜ್ ದ ಕ್ವೆಶ್ಚನ್ ಸರ್. No, I want to answer that question. I am so eager to answer that question. Please tell me. Sir, kindly answer that question, sir, not the character. No, madam, ಅದು ಹೇಳಿದಾರೆ ಅಂದ್ರೆ ಯಾವ ವ್ಯಕ್ತಿ ಹೇಳಿದಾರೋ ಅವ್ರು ಖಂಡಿತವಾಗ್ಲೂ ಕರೆಕ್ಟ್ ಆಗಿ ಹೇಳಿರ್ತಾರೆ, ಪಾಯಿಂಟ್ ಅದಲ್ಲ. ಬಟ್ ಹೇಳಿದ ಯಾರು? ಸಿನಿಮಾದಲ್ಲೇ ಬರುವಂತ ಒಂದು ಪಾತ್ರದ ಡೈಲಾಗ್ ಸರ್. ಈಗ ನವೀನ್ ಚಂದ್ರ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ ಎಲ್ಲರಿಗೂ. ತುಳಿದು ಬಿಡ್ತೀನಿ, ಸಾಯಿಸ್ಬಿಡ್ತೀನಿ, ನಾನೇ ಜವಾಬ್ದಾರಿ ತೊಗೊಳ್ಳಿ. ಅದು ಅವ್ರದ್ದು. ಅವ್ರಿಗೆ ಕೇಳಿ, ಯಾಕೆ ನವೀನ್ ಹಿಂಗಿದ್ರೆ ಈಗ ಕನ್ನಡಕ್ಕೆ ಹಾಕೊಂಡಿದ್ದೀರಾ, ಅಲ್ಲಿ ನೋಡಿದ್ರೆ ಹಂಗಿದ್ದೀರಾ? ಯಾರ್ದು ಡೈಲಾಗ್ ಅಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಬರುತ್ತೆ ಅವಾಗ ಪಕ್ಕ ಹೇಳಿ. ಯಾಕಂದ್ರೆ ಸಿನಿಮಾದಲ್ಲಿ ಕೇಳಿಸ್ಕೊಡಿ. ನೀವು ನಾನು ಮಾತಾಡ್ಬೇಕಾದ್ರೆ ಪಕ್ಕದಲ್ಲಿ ಮಾತಾಡ್ತಾ ಇದ್ರೆ, ಸಿನಿಮಾದಲ್ಲಿ ಏನ್ ಬರುತ್ತೋ ಅದು ಸಿನಿಮಾಗೆ ಸೀಮಿತವಾಗಿರುತ್ತೆ. ನನ್ನ ಸಿನಿಮಾದಲ್ಲಂತೂ ಯಾವ ಡೈಲಾಗ್ ಮೂಲಕ, ಯಾವುದೋ ಸೀನ್ ಮೂಲಕ ಇನ್ನೊಬ್ಬರಿಗೆ ಮೆಸೇಜ್ ಕೊಡೋ ವ್ಯಕ್ತಿ ನಾನಲ್ಲ. ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ, ನಾನು ಸಿನಿಮಾ ನನ್ನ ತಾಯ್ಮ. ನಿಮ್ಮ ಆಕ್ಷನ್ ನೋಡಕ್ ಹೋದ್ರು ಡೈಲಾಗ್ ಜಾಸ್ತಿ ಇಲ್ಲ, ಇಲ್ಲೂ ಅನಾವಶ್ಯಕ ಡೈಲಾಗ್ಸ್ ಇಲ್ಲ. ನಾನು ನನ್ನ ಸಿನಿಮಾ ಮೂಲಕ ನಾನು ಹೇಳಿಲ್ಲ ಅಂದ್ರೆ ನೀವು ಈ ಡೈಲಾಗ್ ಹೇಳಿ. ನೋ, ಐ ವಾಂಟ್ ಡೂ ದ್ಯಾಟ್. ಆ ಡೈಲಾಗಲ್ಲಿ ಮೀನಿಂಗ್ ಇದೆ, ಬಟ್ ಅದು ಸಿನಿಮಾ ಸೀಮಿತ ಪಡೋಣ, ಇನ್ಯಾರಿಗೂ ಅವಶ್ಯಕತೆ ಇಲ್ಲ ನಾನು ಆ ಥರ ಹೇಳೋದು. ಆ್ಯಂಡ್ ಐ ಟೋಲ್ಡ್ ಯು, ಐ ಕೆನಾಟ್ ಮೇಕ್ ಅ ಪ್ಯೂರರ್ ಲೈನ್ ದನ್ ದಿಸ್. ಸಿನಿಮಾ ಈಸ್ ಮೈ ಮದರ್. ಐ ವಿಲ್ ನೆವರ್ ಮಿಸ್ಯೂಸ್ ಮೈ ಮದರ್. ಅತ್ತೆ ಕೂಡ ಸಿನಿಮಾ ನೋಡಿದ್ರು ಸರ್, ನಮ್ಗೆ ಸಿಕ್ಕಿದ್ರು, ಭಾವುಕರಾಗಿದ್ರು ಸ್ವಿಮ್ಮಿಂಗ್ ಆ ದೃಶ್ಯವನ್ನ ನೋಡಿ. ಅವ್ರು ಬಂದು ಮನೇಲಿ ಏನು ವಿಮರ್ಶೆ ಕೊಟ್ರು ಸರ್? ಅಂಡ್ ಮಗಳಾಗಿರ್ಬೋದು, ನಿಮ್ಮ ಸಿಸ್ಟರ್ಸ್ ಎಲ್ಲರೂ ಬಂದು ಬೆಳಗ್ಗೆ ನೋಡಿದ್ರು. ಅವ್ರ ವಿಮರ್ಶೆ ಹೇಗಿತ್ತು ಸರ್ ಸಿನಿಮಾ? ಇಲ್ಲ, ನಾನು ಯಾರಿಗೂ ಕರೆ ಮಾಡಿ ನಿಮ್ಗೇನು ಅನ್ನಿಸ್ತು ಅಂತ ಆ್ಯಕ್ಚುಲಿ ನಾನು ಕೇಳಲ್ಲ. ನಾನು ಯಾರಿಗೂ ಕೇಳಲ್ಲ. ಸಿ, ಏನಾಗುತ್ತೆ, 2 to 3 ಥಿಂಗ್ಸ್.
ಒಂದು ಸಿನಿಮಾದಲ್ಲಿ ಇಷ್ಟು ವರ್ಷ ಆದಮೇಲೆ ವಿ ವಾಂಟ್ ಟು ಜಸ್ಟ್ ಸಿ ದಿ ಔಟ್ಕಮ್. ಈಗ ನಾನು ಯಾರಾಗೀಗ ಇಲ್ಲಿ ಪ್ರವೀಣು ಇವರೆಲ್ಲ ನನ್ನ ಸ್ನೇಹಿತರು ಇಲ್ಲಿ ಕೂತಾರೆ, ಇವ್ರಿಗೆ ಸಿನಿಮಾ ಇಷ್ಟ ಆಗಿಲ್ಲ ಅನ್ಕೊಳ್ಳೋಣ, ನನ್ನ ಎದುರುಗಡೆ ಬರ್ತಾರೆ, ಏನಪ್ಪ ಹೆಂಗಿದೆ, ನನಗೂ ಗೊತ್ತಿದೆ ಚೆನ್ನಾಗಿಲ್ಲ ಅಂದಾಗ ಬಲವಂತವಾಗಿ ಒಂದು ಸುಳ್ಳು ಹೇಳಿಸಿ ಅವ್ರ ಹತ್ರ, ಅವ್ರ ಪಾಪ ಏನು ಹೇಳೋಕ್ಕಾಗತ್ತೆ. ನನಗೆ ಗೊತ್ತಿರೋದು ಅವ್ರ ಸಿನಿಮಾ ವಿಡಿಯೋದಲ್ಲಿ ಏನು ಹೇಳಿದ್ದಾರೆ, ನಮ್ಮ ಅತ್ತೆ ಏನು ಹೇಳಿದ್ದಾರೆ ಅದು ಆನೆಸ್ಟಾಗಿ ಹೇಳಿದ್ದಾರೆ. ಲೀವ್ ಇಟ್ ಅಟ್ ದಟ್. ನಾವೇ ಇಲ್ಲಿ ಮಾತಾಡ್ಕೊಳ್ಳಲ್ಲ. ಆ್ಯಕ್ಚುಲಿ ಆಫ್ಟರ್ ಸೆವೆರಲ್ ಇಯರ್ಸ್ ಯು ರಿಯಲೈಸ್ ಯು ಶುಡ್ಂಟ್ ಆಸ್ಕ್ ಸಚ್ ಕ್ವೆಶ್ಚನ್ಸ್, ಯು ನೋ ದ ರಿಸಲ್ಟ್. ಅಲ್ಲೇ ಕಾಣುತ್ತೆ ನಮಗೆ ಏನು ಕಲೆಕ್ಷನ್ಸ್ ಬರ್ತಾ ಇದೆ, ಏನು ನಡೀತಾ ಇದೆ. ಈಗ ನಾವು ಅದನ್ನೆಲ್ಲ ತಗೊಳ್ತಾ ಅಂದರೆ ದೇ ರಾಂಗ್ ಅಂತ ನಾನು ಹೇಳ್ತಾ ಇಲ್ಲ, ಇನ್ಕ್ಲೂಡಿಂಗ್ ಈವನ್ ರಿವ್ಯೂಸ್ ಅಂತ ಬರೆದಾಗ ಇಟ್ ಈಸ್ ಅ ವೆರಿ ಪರ್ಸನಲ್ ಒಪಿನಿಯನ್. ಅದನ್ನು ರೆಸ್ಪೆಕ್ಟ್ ಮಾಡೋಣ, ಅದನ್ನು ನಾವು ಕ್ವಶನ್ ಮಾಡಬಾರ್ದು. ಕೆಲವರು 3 ಸ್ಟಾರ್ ಕೊಡ್ತಾರೆ, ಕೆಲವರು 2.5 ಸ್ಟಾರ್ ಕೊಡ್ತಾರೆ, ಕೆಲವರು 4 ಸ್ಟಾರ್ ಕೊಡ್ತಾರೆ. ಪಾಯಿಂಟ್ ಅದಲ್ವಲ್ಲ, ಪಾಯಿಂಟ್ ನಿಮ್ಮ ವಿಮರ್ಶೆ ನೀವು ಕೊಡಿ. ಐ ಆಮ್ ಹ್ಯಾಪಿ ಅಟ್ ಲೀಸ್ಟ್ ಯು ಸ್ಪೆಂಡಿಂಗ್ ಸಮ್ ಟೈಮ್ ವಿತ್ ಮೈ ಫಿಲ್ಮ್. ಅದಕ್ಕೊಂದು ವಿಮರ್ಶೆ ಬರೆಯೋದಕ್ಕೂ ಒಂದು ಕಾಲ ಕಳಿಬೇಕು ತಾವು. ಏಯ್ ಇವರೇ ಮಾತಾಡ್ತಾ ಇದ್ದೀನಿ ರೀ ಹರೀಶ್, ಅವ್ರಿಗೊಂದು ಕೆಟ್ಟ ದೃಶ್ಯ ಬೇರೆ ತೋರಿಸ್ತಾ ಇದ್ದೀರಲ್ಲ ನಿಂತ್ಕೊಂಡು. ಸರ್ ಒಂದೇ ಒಂದು ಮಾತು, ಎಷ್ಟು ಕೆಟ್ಟಾಗಿ ನಿಂತಿದ್ರಿ ಗೊತ್ತಾ ನೀವು ಅಲ್ಲಿಗ, ಹಿಂದೆ ನಿಂತಿರೋರೆಲ್ಲ ಮುಜುಗರ ಮಾಡ್ಕೋತಾ ಇದ್ದಾರೆ. ಸೊ ನಾನು ಹೇಳೋದು, ಐ ವಿಲ್ ರೆಸ್ಪೆಕ್ಟ್ ದ ಟೈಮ್ ಯು ಆರ್ ಸ್ಪೆಂಡಿಂಗ್ ವಿತ್ ಮೈ ಫಿಲ್ಮ್, ಬಟ್ ಐ ಥಿಂಕ್ ವಿ ಆಲ್ ಕೀಪ್ ಕ್ವೈಟ್ ಆಫ್ಟರ್ ಸಮ್ ಟೈಮ್. ರಿಸಲ್ಟ್ಸ್ ನೋಡ್ತಾ ಇರ್ತೀವಿ, ಅದೇ ನಮಗೆ ಗೊತ್ತಾಗೋಗುತ್ತೆ ನಾವೆಲ್ಲಿ ನಿಂತಿದ್ದೀವಿ ಅಂತ. ಸರ್ ಒಂದೇ ಒಂದು ಮಾತು, ಅವಾಗಿಂದ ಮಾತು ಮಾತು ಅಂತ ಇದ್ರ, ನಿಮ್ ಪ್ರಕಾರ ಮಾತು ಎಷ್ಟು ಮುಖ್ಯ ಸರ್? ಎಲ್ರು ಕೆಟ್ಟಾಗೂ ಮಾತಾಡ್ತಾರೆ, ಪಾಸಿಟಿವ್ ಆಗೂ ಮಾತಾಡ್ತಾರೆ, ಮಾತು ಎಷ್ಟು ತೂಕವಾಗಿರ್ಬೇಕು ಸರ್? ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತ್ರ ಮಾತಾಡಿದಾಗ ತೂಕಮ್ಮ. ಮಿಕ್ಕಿ ಟೈಮಲ್ಲಿ ಲೆಟ್ ಮಿ ಟೆಲ್ ಯು ಸಮಥಿಂಗ್, ಪ್ರಾಕ್ಟೀಸ್ ಸೈಲೆನ್ಸ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ಸರ್ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ನೀವು ಅಂದ್ರೆ ಭಾಳ ಇಷ್ಟ ರೀ ಸರ್. ಅಲ್ರಿ ಸರ್, ಮಾರ್ಕ್ ಸಿನಿಮಾದ ಬಗ್ಗೆ ಭಾಳ ಅಲ್ಲ ಹವಾ ಕ್ರಿಯೇಟ್ ಮಾಡಾಕತೈತಿ, ಭಾಳ ಇಷ್ಟ ನೀವು ಅಂದ್ರ. ಅದಕ್ಕೆ ಏನಾರ ಉತ್ತರ ಕರ್ನಾಟಕದಾಗ ಅದ ಒಂದು ಸ್ಲ್ಯಾಂಗ್ನಾಗ ಏನಾರ ಹೇಳ್ರಿ ಸರ್ ಈ ರೆಸ್ಪಾನ್ಸ್. ನಿಮ್ಮ ಪ್ರೀತಿಗೆ ಶರಣು ರೀ, ಅಷ್ಟೇ ರೀ. ಅಷ್ಟೇ ರೀ ಸರ್. ಶರಣು ಅನ್ನೋದು ಅರ್ಥ ಮಾಡ್ಕೊಳ್ರಿ. ಫಸ್ಟ್ ಆಫ್ ಆಲ್ ನಾವ್ ಯಾರಿಗಷ್ಟು ಶರಣ ಆಗಲ್ಲ. ಶರಣು ಅಂದ್ರೆ ಬಹಳ ದೊಡ್ಡದ್ರಿ. ಆ ಪ್ರೀತಿಗೆ ನಾನು ಹೆಂಗ್ರಿ ಬೆಲೆ ಕಟ್ಲಿ ಅಲ್ವೇನ್ರಿ ಸರ್? ಅಲ್ವಾ? ಮತ್ತೆ ಆ ಪ್ರೀತಿಗೆ ಶರಣು ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಮ್ಯಾಮ್. ನಿಮ್ಮ ಪ್ರತಿಯೊಂದು ಸಿನಿಮಾ ಕೂಡ ಯುವ ನಟರಿಗೆ ಒಂದು ಬೆಂಚ್ ಮಾರ್ಕ್ ಆಗ್ತಾ ಇದೆ. ಸೊ ಈ ಮಾರ್ಕ್ ಸಿನಿಮಾ ಇವಾಗ ಆಲ್ರೆಡಿ ಗೆಲ್ತಾ ಇದೆ. ಈ ಸಿನಿಮಾದ ಮೂಲಕ ಹೊಸ ಕಲಾವಿದರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಚಿತ್ರರಂಗದಲ್ಲಿ ಭರವಸೆ ಇಡಿ, ಕನ್ನಡಿಗರ ಮೇಲೆ ಭರವಸೆ ಇಡಿ. ಸಿನಿಮಾಗಳು ಕೆಲವು ಸೋಲ್ಬೋದು, ಹಾಗಂತ ಯಾರು ಸಾಯಲ್ಲ. ಬದುಕಿರೋ ತನಕ ಇನ್ನೊಂದು ಸಿನಿಮಾ ಮಾಡಿ, ಒಂದಲ್ಲ ಒಂದು ದಿವಸ ಗೆದ್ದೇ ಗೆಲ್ತೀರಿ. ಇದನ್ನ ತುಂಬಾ ಹಿಂದೆ ಹೇಳಿದ್ದೆ, ಗೆದ್ದೆ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಇದು ಇವತ್ತಿಗೂ ಹೇಳ್ತೀನಿ ಸರ್. ಸರ್ ಇಲ್ಲಿ ನಿಮ್ ಲೆಫ್ಟ್ ಸೈಡ್ ಸರ್ ಥಿಯೇಟರ್ ರೆಸ್ಪಾನ್ಸ್ಗೆ ಹೋದಾಗ ನಿಮ್ ಫೀಮೇಲ್ ಫ್ಯಾನ್ಸ್ ಹೇಳ್ತಾ ಇದ್ರು ಸರ್, ಇಲ್ಲಿ ಎಸ್ ಮ್ಯಾಮ್. ಸರ್ ಸುಳ್ಳು ಹೇಳಿದ್ದಾರೆ, ನಮ್ಗೆ ಡ್ಯಾನ್ಸ್ ಬರಲ್ಲ ಅಂತ. ಬಟ್ ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾರೆ, ತುಂಬಾ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ನಿಮ್ ಮೂಲಕ ಅವ್ರಿಗೆ ತಿಳಿಸಿ ಸರ್ ಸುಳ್ಳು ಹೇಳಬಾರ್ದು ಇನ್ಮೇಲೆ ಅಂತ ಹೇಳಿದ್ದಾರೆ. ಏನ್ ಹೇಳ್ತೀರಾ ಸರ್? ಏನ್ ಹೇಳಿ, ಆ ಸುಳ್ಳು ಬಗ್ಗೆ ಒಳ್ಳೆ ಸುಳ್ಳು ಅಲ್ವಾ ಅದು? ಕೆಟ್ಟ ಸುಳ್ಳಲ್ಲ ತಾನೆ. ಕರೆಕ್ಟಾ? ಒಂದು ಅರ್ಥ ಮಾಡ್ಕೊಳ್ಳಿ. ನನಗೆ ಸಖತ್ತಾಗಿ ಮಾಡಕ್ ಬರುತ್ತೆ ಅಂದ್ಬಿಟ್ಟು ಎಡವಟ್ಟಾಗಿದ್ದಾರೆ. ಅಟ್ಲೀಸ್ಟ್ ಹೇಳಿದೆ, ಅಂಡ್ ಇರೋ ಸತ್ಯನೇ ಹೇಳ್ತಾ ಇದ್ದೀನಿ. ಆ ಸುಳ್ಳನ್ನ ಸತ್ಯ ಅಂತ ಸಾಬೀತು ಮಾಡೋದಕ್ಕೂ ನನ್ನ ಪಕ್ಕದಲ್ಲ ನಿಶ್ವಿಕಾ ಬರಬೇಕಾಯ್ತು. ಅವ್ರು ಮಾಡೋದು ನೋಡ್ಬಿಟ್ಟು ನಾನು ಎಲ್ಲಾರು ಮರ್ಯಾದೆ ಹೋಗ್ಬಿಟ್ಟು ತಂದ್ಕೊಂಡು ಮಾಡ್ಬಿಟ್ಟಿದೀವಿ. ಇಲ್ಲಾಂದ್ರೆ ನಮ್ಗೆಲ್ಲ ಅಷ್ಟೆಲ್ಲ. ಈಗ ನೋಡಿ ನಾವು ಏನದು ದಾದಾ ಯಾರು ಗೊತ್ತಾ, ಎಲ್ಲ ನಮ್ಮವ್ರಿಗೆ ಅಕ್ಕಪಕ್ಕ. ಕರೆಕ್ಟಾ? ಎಲ್ಲರೂ ನಮ್ಮ ನೋಡಿದ್ರು. ನಾನು ಎಲ್ಲರೂ ಕೇಳಿದೆ, ಕುಡ್ದಂಗೆ ಆಡಿದ್ರೆ ಕುಡ್ದಾಗ ಹೆಂಗ್ ಡ್ಯಾನ್ಸ್ ಮಾಡ್ತೀರ ನೀವೆಲ್ಲ? ಅಣ್ಣ ತೋರ್ಸೋದ ಅಂದ್ರು. ತೋರಿಸಿ, ಯಾಕೆ ನಮ್ಗೆ ಅಷ್ಟೇ ಬರೋದು. ಮಾಡಿದ್ವಿ. ಅಂಡ್ ಎಲ್ಲದಕ್ಕೂ ಎಲ್ಲ ಆರ್ಟಿಸ್ಟ್ಗೂ ಒಂದು ಕಂಫರ್ಟ್ ಝೋನ್ ಅಂತ ಇರುತ್ತೆ. ಆ ಕಂಫರ್ಟ್ ಝೋನ್ ಒಳಗಡೆ ಕೊರಿಯೋಗ್ರಾಫ್ ಆದ್ರೆ ಗುಡ್. ಶೋಭಿ, ನಂಗೆ ರಾಜಸುಂದರಂ ಸರ್ ಇರ್ಬೋದು, ಅವಾಗ ಹರ್ಷ ನನ್ನ ಕಂಫರ್ಟ್ ಝೋನಲ್ಲಿ ಕೊರಿಯೋಗ್ರಾಫ್ ಮಾಡ್ತಾರೆ. ನನಗಿರೋ ಹೈಟಿಗೆ ನೀವು ನನ್ನನ್ನು ಬಗ್ಸಿ ಡ್ಯಾನ್ಸ್ ಮಾಡಿಸಿ ಕುಣಿಸಿ ಎದ್ದೇಳು ಮೈಯಲ್ಲಿ ನನ್ನ ಕೆಲಸ ಸತ್ಯವಾಗ್ಲೂ ಆಗಲ್ಲ. ನಂದು ಫಸ್ಟ್ ಆಫ್ ಆಲ್ 2 ಕಾಲ್ಗಳು ಮಾಡೋ ಕೆಲಸ ಮಾತ್ರ ಮಾಡ್ತಾವೆ. ಅದ್ರ ಮೇಲೆ ಚಾಕ್ ಮಾಡಕ್ ಬರಲ್ಲ ನನಗೆ. ಆ ಥರ ಡ್ಯಾನ್ಸ್ ಬರಲ್ಲ. ನಮ್ದೊಂದಿದೆ, ನಮ್ದು ಇಲ್ಲೂ ಎಷ್ಟೋ ಜನ ನೋಡಿದ್ದೀನಿ ರಾತ್ರಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನಮ್ಮಲ್ಲಿ ಬೆಳಗ್ಗೆ ಹೊತ್ತು ಆ ಥರ ಮಾಡಿಸಿದಾರೆ ನನ್ನ ಕೈಯಲ್ಲಿ. ಆ್ಯಂಡ್ ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ನಿಶ್ವಿಕ್ ಅವ್ರು ಇರೋದ್ರಿಂದ ಅವ್ರದ್ದು ಬಟ್ಟೆ ತುಂಬ ಚೆನ್ನಾಗಿದೆ.
ನನ್ನ ಕೆಲವು ಕಾಲುಗಳಿಂದ ಮಿಸ್ಟೇಕ್ಸ್ ಎಲ್ಲ ಕವರ್ ಆಗೋಗಿದ್ದಾವೆ. ಚೆನ್ನಾಗಿದೆ. ಆ್ಯಂಡ್ ಐ ಥಿಂಕ್ ಶಿ ಮೇಡ್ ಮಿ ಲುಕ್ ಇವನ್ ಮೋರ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ದೇ. ಮತ್ತೆ ನಿಮ್ಮ ಕನ್ನಡ ಭಾಷಾಭಿಮಾನಕ್ಕೆ ತುಂಬಾ ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ ನಿಮ್ಮ ಭಾಷೆ. ಸುದೀಪ್ ಸರ್ ಸಾಕಷ್ಟು ಬಾರಿ ನಿಮ್ಮ ಅಭಿನಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ, ಇಂಟರ್ವ್ಯೂಸ್ ಎಲ್ಲ ಆಗಿರ್ಬೋದು, ಅದ್ರ ಜೊತೆಗೆ ಪ್ರೆಸ್ ಮೀಟ್ಸ್ ಎಲ್ಲ ಆಗಿರ್ಬೋದು. ನೀವು ಅವರೊಟ್ಟಿಗೆ ಆಕ್ಟ್ ಮಾಡ್ಬೇಕಾದ್ರೆ ಅವರೊಟ್ಟಿಗೆ ಏನ್ ಕಲಿತ್ರಿ, ಹಾಗೇನೆ ಹೆಂಗಿತ್ತು ಆ ಒಂದು ವಾತಾವರಣ ಅಂತ? ಸುದೀಪ್ ಸರ್ ಸಾಕಷ್ಟು ಬಾರಿ ನಿಮ್ಮ ಆಕ್ಟಿಂಗ್ ನ ಹೊಗಳಿದ್ದಾರೆ. ಸೊ ನೀವು ಅವರೊಟ್ಟಿಗೆ ಅಥವಾ ಆಕ್ಟ್ ಮಾಡ್ಬೇಕಾದ್ರೆ ಹೆಂಗಿತ್ತು, ಹಾಗೇನೆ ಸುದೀಪ್ ಅವರಿಂದ ನೀವೇನ್ ಕಲ್ತ್ರಿ ಅಂತ? ಸರ್ ಇಂಟರ್ವ್ಯೂಸ್ ಕೊಟ್ಟಾಗ ನನ್ನ ಫ್ರೆಂಡ್ಸ್ ತುಂಬ ಜನ ನನಗೆ ಆ ವಿಡಿಯೋ ಶೇರ್ ಮಾಡಿದರು. ಸರ್ ನಿಮ್ಮ ಬಗ್ಗೆ ಹೇಳಿದ್ದಾರೆ ಈ ಥರ ಅಂತೇಳಿ. ಅದು ತುಂಬ ಸಂತೋಷವಾಯಿತು. ಯಾಕಂದರೆ ಸರ್ ನೋಡಿದ್ದಾರೆ ಭದ್ರನ್ ಕ್ಯಾರೆಕ್ಟರ್ನ ಮಾಡ್ತಿರುವಾಗ. ಸರ್ ತುಂಬ ಎಂಜಾಯ್ ಮಾಡಿದ್ದಾರೆ ನನ್ನ ಕ್ಯಾರೆಕ್ಟರ್ನ. ಯಾರೋ ಇವನು ಹಿಂಗೆ ಮಾಡಿದ್ದಾನೆ ಅಂತೇಳಿ ಕೂಡ ಹೇಳಿದ್ದಾರೆ. ಪ್ಲಸ್ ಇದೆಲ್ಲದಕ್ಕಿಂತ ಏನಂದರೆ ಶೂಟಿಂಗ್ ಸರ್ ಮೀಟ್ ಆಗಿ ತುಂಬ ಜನ ಫ್ರೆಂಡ್ಸ್ ಆಗಲಿ ಎಲ್ಲರೂ ಬರ್ತಿರ್ತಾರೆ. ಆ ಟೈಮಲ್ಲಿ ನಾನು ವ್ಯಾನಿಟಿ ವ್ಯಾನಲ್ಲಿ ಇರ್ತೀನಿ, ಬಟ್ ನನ್ನ ವಾಯ್ಸ್ ನಾನು ಕೇಳೋದು ವ್ಯಾನಿಟಿ ವ್ಯಾನಲ್ಲಿ. ಎಲ್ಲೋ ನಾನು ಇಲ್ಲಿದ್ದೀನ, ಬಟ್ ನನ್ನ ವಾಯ್ಸ್ ಎಲ್ಲ ನನ್ನ ಸೀನ್ಸ್ ಪ್ಲೇ ಮಾಡಿ ಎಲ್ಲರೂ ತೋರಿಸ್ತಿದ್ರು. ಬಟ್ ಸುದೀಪ್ ಸರ್ ಜೊತೆ ನಾನು ವರ್ಕ್ ಮಾಡ್ತಿರೋ ಕಲ್ತಿದ್ದೇನೆಂದರೆ, ಸರ್ ಭದ್ರನ್ ಕ್ಯಾರೆಕ್ಟರ್ ಬಂದು ತುಂಬ ಒಂದು ರೇಜಲ್ಲಿ ಇರ್ತಾನೆ. ಅವ್ನ ಕೋಪಕ್ಕೆ ಕ್ಯಾಲ್ಕುಲೇಷನ್ ಇಲ್ಲ. ಸೊ ವಿಜಯ್ ಸರ್ ಜೊತೆ ಅವರು ಮಾಡ್ತಿರುವಾಗ ಆ ಕ್ಯಾರೆಕ್ಟರ್ ಕ್ಯಾಲ್ಕುಲೇಷನ್ ಇಲ್ಲ, ಆ ಒಂದು ಮೋಟತನದಿಂದ ಮಾಡ್ತಿರ್ತಾನೆ. ಬಟ್ ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ನೀವು ನೋಡಿದ್ರೆ ಸರ್ ಒಂದು ಸಟಲ್ನೆಸ್ ಇರುತ್ತೆ. ಅಷ್ಟು ಆ್ಯಕ್ಷನಲ್ಲಿ ಕೂಡ ಒಂದು ಸಟಲ್ನೆಸ್ ಇರುತ್ತೆ. ಯಾಕಂದರೆ ನಾನೊಂದು ಆ ಮೋಟತನ ಮರ್ತೋಗ್ಬಿಟ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಚೆನ್ನಾಗಿ ಬರಬೇಕು ಅಂಥೇಳಿ ಪ್ರಾಪರ್ ಕೊರಿಯೋಗ್ರಫಿ ಯಾವ ಥರ ಮಾಡಿದರೋ ಆ ಥರಲ್ಲಿ ಪರ್ಫೆಕ್ಷನ್ ನೋಡ್ತಿದ್ದೆ. ಒಂದು ನಿಮಿಷ ಸರ್ ನೋಡಿದ್ರು, ನಿವರ್ಸಿದ್ರು, ನವೀನ್ ಸ್ಟಾಪ್ ಅಂತ ಹೇಳಿದ್ರು. ಸರ್ ಅಂದೆ, ಟೆನ್ಷನ್ ಆಯಿತು, ನಾನು ತಪ್ಪು ಮಾಡಿಬಿಟ್ನಾ ಅಂಥೇಳಿ. ಇಲ್ಲ, ಸ್ಟಾರ್ಟಿಂಗಿಂದ ಇಲ್ಲಿವರೆಗೆ ಸೂಪರ್ ಕ್ಯಾರೆಕ್ಟರ್ ತೊಗೊಂಡು ಬಂದಿದೆಯಾ, ಸೂಪರ್ ಪರ್ಫಾರ್ಮ್ ಮಾಡಿದೆಯಾ, ಇಲ್ಲಿ ಬಂದು ಯಾಕೆ ನೀನು ಯು ಆರ್ ಮೋರ್ ಫೋಕಸಿಂಗ್ ಆನ್ ದ ಸ್ಟಂಟ್ ಕೊರಿಯೋಗ್ರಫಿ, ವೈ ಆರ್ ಯು ಲೀವಿಂಗ್ ಯುವರ್ ಕ್ಯಾರೆಕ್ಟರ್? ನಿಜವಾಗ್ಲೂ ಸರ್ ದಟ್ ರಿಯಲಿ ಕ್ಲಿಕ್ ಮೀ ಆಫ್. ಲೈಕ್ ಎಸ್, ಡೂಯಿಂಗ್ ದ ಕ್ಯಾರೆಕ್ಟರ್. ನನಗೇನಂದ್ರೆ ಆ ಸ್ಟಂಟ್ ಮೇಲೆ ತುಂಬ ಫೋಕಸ್ ಮಾಡಿಬಿಟ್ಟೆ. ಬಟ್ ನೀವು ನೋಡಿದ್ರೆ ಕ್ಲೈಮ್ಯಾಕ್ಸಲ್ಲಿ ಆ ಭದ್ರಂದು ಮಾರ್ಕ್ಂದು ಒಂದು ಟಗ್ ಆಫ್ ವಾರ್ ಏನಿದೆ ಅಲ್ಲ, ಇಟ್ಸ್ ಬಿಕಾಸ್ ಆಫ್ ಸರ್. ಅವ್ರು ಕೊಟ್ಟಿರೋ ಇನ್ಪುಟ್ಸೇ. ಆ್ಯಂಡ್ ಲರ್ನಿಂಗ್ ಏನಂತ ಹೇಳಿದ್ರೆ ಸರ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ವರ್ಕ್ ಮಾಡಿ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಆ್ಯಕ್ಟ್ ಮಾಡ್ತಿರುವಾಗ ನಾನು ಸುದೀಪ್ ಸರ್ ಫ್ಯಾನ್ ಸರ್. ಅವ್ರ ಫಿಲ್ಮ್ಸ್ ಸ್ಪೆಷಲಿ ಈಗ ಆ ಕ್ಯಾರೆಕ್ಟರ್ ತುಂಬ ದೊಡ್ಡ ಫ್ಯಾನ್ ನಾನು. ಕಣ್ಣಲ್ಲಿ ಕಣ್ಣಿಟ್ಟು ಮಾಡ್ತಿರುವಾಗ ನನಗೆಲ್ಲೂ ಸುದೀಪ್ ಸರ್ ಕಾಣಲೇ ಇಲ್ಲ, ಬರೀ ಮಾರ್ಕೆ ಕಂಡಿದ್ದು. ಆ್ಯಂಡ್ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಏನಂದರೆ, ನೀವು ಯಾರ ಜೊತೆ ನಾನು ವರ್ಕ್ ಮಾಡ್ತಿರುವಾಗಲೂ ಎಷ್ಟೇ ದೊಡ್ಡ ಸ್ಟಾರ್ ಇರಲಿ, ಬಟ್ ನಿನ್ನ ನೋಡಬೇಕಾಗಿತ್ತು ನಿನ್ನ ಕ್ಯಾರೆಕ್ಟರ್ ಆರ್ಕ್, ನಿನ್ನ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್. ಸೊ ಅದನ್ನು that's a very big takeaway for me from Mark, and thank you Sudeep sir for trusting me. So that's my answer. And ಇದು ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಇದು ನನಗೆ ಫುಲ್ ಡೇ ಲೈಕ್ ಆಲ್ಮೋಸ್ಟ್ ಶೂಟ್ ಮಾಡ್ತಿರುವಾಗ ಬರೀ ಮಾರ್ಕೆ ಕಂಡ್ರು ನನಗೆ. ಸೊ that gave me a very good boost to do this character. So thank you. ಅದಕ್ಕೆ ಇನ್ನೊಂದು ಆ್ಯಡ್ ಆನ್ ಮಾಡಕ್ಕೆ ಇಷ್ಟಪಡ್ತೀನಿ. ಅವರೊಟ್ಟಿಗೆ ಮಾತಾಡ್ಬೇಕು ಅಂದ್ರೇನೆ ಸಾಕಷ್ಟು ಜನರಿಗೆ ಗಡಗಡ ಅನಿಸ್ತಾ ಇರ್ತೈತೆ. ನೀವು ಅವ್ರ ಎದುರಿಗೆ ಡೈಲಾಗ್ ಹೊಡಿಬೇಕಾದ್ರೆ ನಿಮ್ಗೇನು ಅನ್ಸಿಲ್ವಾ ಅಂತ? ಸರ್ ಅದೇ ಸರ್, ಭದ್ರನ್ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಮಾತಾಡಿದ್ದು ಸರ್. ನಾನು ಇವಾಗಲೂ ಮಾತಾಡೋಕ್ಕಾಗಲ್ಲ ಸರ್ ಅವ್ರ ಜೊತೆಯಲ್ಲಿ. ಬಿಕಾಸ್ ಅವ್ರ ಸ್ವೀಟ್ನೆಸ್ ಅನ್ನೋದು ಅದು ಹೇಗೆ ಹೇಳೋಕೆ ಅರ್ಥ ಆಗ್ತಿಲ್ಲ ಸರ್. ನಾನು ಈ ಫಿಲಮ್ ಶೂಟ್ ಜಾಯಿನ್ ಆದಾಗಿಂದ ನೋಡ್ತಾನೆ ಇದ್ದೀನಿ. ನನಗೊಬ್ಬನಿಗೆ ಅಲ್ಲ, ಸೆಟ್ಟಲ್ಲಿರೋ ಎಲ್ಲರಿಗೆ ದ ವೇ ಹಿ ಈಸ್ ಆಸ್ ಅ ಹ್ಯೂಮನ್, ಹಿ ಈಸ್ ದ ಸೇಮ್ ಟು ಎವ್ರಿ ಒನ್. ಆ್ಯಂಡ್ ಏನೋ ಸರ್ ಲೈಕ್ ಮತ್ತೆ ಸರ್ ಜೊತೆ ಮಾಡಬೇಕು. ಈ ಅವಕಾಶ ಕೊಟ್ಟಿದ್ದ ಡೈರೆಕ್ಟರ್ಗಳಿಗೆ ತುಂಬ ಥ್ಯಾಂಕ್ಸ್ ಅಷ್ಟೇ ಸರ್. ರವಿವರ್ಮ ಮಾಸ್ಟರ್, ಎಷ್ಟು ದಿವಸ ರುಬ್ಬಿದ್ರಿ ಸರ್ ಸುದೀಪ್ ಸರ್ನ? ಅಲ್ಲ, ನಿಮ್ಗೆ ಹಂಗೆ ಅನ್ಸುತ್ತಾ ಸರ್ ನಾವು ರುಬ್ತೀವಿ ಅಂತ? ಬಟ್ ನನಗೊಂದು ತುಂಬ ಅದ್ಭುತವಾದಂಥ ಒಂದು ಅನುಭವ ಆಯಿತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಸಿನಿಮಾದಲ್ಲಿ. ಏನಂತಂದರೆ, ದೇವ್ರ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ, ರಿಯಲ್ ಆಗಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಇಬ್ರು ಮೂರು ಜನ ಲೇಡೀಸ್ ಹುಡುಗಿರು ಹೆಣ್ಮಕ್ಳು ಡ್ಯಾನ್ಸ್ ಮಾಡ್ತಾರೆ. ರಿಯಲ್ ಆಗಿ ಅವ್ರ ಮೇಲೆ ದೇವ್ರು ಬಂದು ನಾನು ಕಣ್ಣಾರ ನೋಡಿದ್ದೀನಿ. ಅವರು 3-4 ನಿಂಬೆಹಣ್ಣು ಹಂಗೆ ಅಗದಿ ತಿನ್ಬಿಟ್ರು ಅವರು. ಅಂದರೆ ಅಷ್ಟು ಗೊತ್ತಿಲ್ಲ ಆ ಜಾಗದಲ್ಲಿ ಅಷ್ಟು ಪವರ್ ಇದೆ ಅಂತ. ಅಂದರೆ ಎವ್ರಿ ಡೇ ಮಳೆ ಬರ್ತಾ ಇದೆ.
ನಿಜವಾಗ್ಲೂ ಅವರು ಶಿವು ಅವರು ಸೆಟ್ ಹಾಕಿರೋದ್ರ ಬಗ್ಗೆ ನಮಗೆ ಒಂದಷ್ಟು ಡೌಟ್ ಇತ್ತು. ನಾವು ಚಂದ್ರ ಅವರು ಮಾತಾಡ್ಕೊಂತ ಇದ್ವಿ. ಸೆಟ್ ಆ ಮಳೆ ನೀರು ಬಿದ್ದರೆ ಆ ಪ್ಲೈವುಡ್ ಶೀಟ್ಗಳೆಲ್ಲ ನೆಂದೋಗಿ ಒಂಥರ ಮೆತ್ತಗಾಗ್ತಾ ಇದೆ. ಬಟ್ ಅಷ್ಟು ಜನ ಡ್ಯಾನ್ಸರ್ಸು, ಜೂನಿಯರ್ಸು, ಮತ್ತೆ ಆ ಡೊಳ್ಳು ಕುಣಿತದವ್ರದ್ದು, ಮತ್ತೆ ಫೈಟರ್ಸು ಎಲ್ಲರೂ ಸೇರಿಸಿ ಆ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡಿರೋದು ಒಂದು ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಮಿರಾಕಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ಜಾಗನೇ ಹಂಗಿದೆ. ಆ್ಯಕ್ಚುಲಿ ಅಲ್ಲಿ ಒಂದು ವಿಗ್ರಹನೂ ಸಿಕ್ತು ಅಂತ ಕೇಳ್ಪಟ್ಟೆ ನಾನು ನಿಜವಾಗ್ಲೂ ಶಿವ ಅವ್ರಿಗೆ. ಬಟ್ ಆ ತಾಯಿನೇ ಎಲ್ರಿಗೂ ಆ ಶಕ್ತಿ ಕೊಟ್ಟು ಆ ಒಂದು ಅದ್ಭುತವಾಗಿ ನೋಡಕ್ ಒಂದು ಏನು ಔಟ್ಪುಟ್ ಬಂದಿದೆ ಅಂತಂದ್ರೆ ನಿಜವಾಗ್ಲೂ ಆ ತಾಯಿನೇ ಮಾಡಿಸ್ಕೊಂಡಿರೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಇವತ್ತಿಗೂ ಅಷ್ಟೇ, ಅವತ್ತಿಂದನೂ ಅಷ್ಟೇ, ಸರ್ ಜೊತೆ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಒಬ್ಬ ಆಕ್ಷನ್ ಡೈರೆಕ್ಟರ್ ಏನಾದರೂ ಒಂದು ಸ್ಟಂಟ್ ಕೊರಿಯೋಗ್ರಾಫ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಪರಿಪೂರ್ಣವಾಗಿ ಅದಕ್ಕೊಂದು ಪರ್ಫಾರ್ಮೆನ್ಸ್ ಕೊಡೋದು ಅಂತಾನೆ ನಾನು ನೋಡಿರೋದ್ರಲ್ಲಿ ಒಂದೊಂದು ನಮ್ಮ ಸರ್ ಸುದೀಪ್ ಸರ್ ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಯಾರನ್ನ ಏನು ಕೇಳ್ತಾರೋ ನಂಗೆ ಗೊತ್ತಿಲ್ಲ. ನನ್ನ ಹತ್ರ ಬಂದಾಗ ನನ್ನ ಮೇಲೆ ಇಟ್ಟಿರೋಂಥ ಒಂದು ಅವರು ಭರವಸೆ, ನಂಬಿಕೆ, ನಾನು ಅದನ್ನೆಲ್ಲೋ ಪ್ರತಿ ಸೀಕ್ವೆನ್ಸಲ್ಲೂ ನಾನು ನನ್ನೆಲ್ಲೋ ಕಳ್ಕೊಂತೀನ ಅಂತ ಒಂದು ಭಯದಲ್ಲೇ ನಾನು ಅವ್ರ ಹತ್ರ ಕೆಲಸ ಮಾಡೋದು. ಬಟ್ ಅವ್ರು ಬಂದಾಗ ಕೇಳೋದಷ್ಟೇ, ರವಿ ಹಿಂದೆ ಏನಿದೆ ಕಂಟಿನ್ಯೂಟಿ, ಮುಂದೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಬಟ್ ಅವ್ರು ಆ ಥರ ಕೇಳ್ತಿದ್ದಂಗೆ ನನಗೆ ಇನ್ನೂ ನಾನೇನಾದ್ರು ಸರಿಯಾಗಿ ಮಾಡ್ತಾ ಇದ್ದೀನಲ್ವ ಅಂತ ಒಂಚೂರು ಒಂದು ನನ್ನಲ್ಲೇ ಒಂದು ಕ್ವಶನ್ ರೈಸ್ ಆಗುತ್ತೆ. ಆ್ಯಂಡ್ ವಿಜಯ್ ಸರ್, ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಅವ್ರು ಹೇಳಿದ್ರು ಸರ್, ಸುದೀಪ್ ಸರ್ ನಾನು ರುಬ್ಬಕ್ಕಾಗತ್ತಾ ಸರ್? ಅಲ್ಲ, ಏಕೆಂದರೆ ಇದು ಲಿಮಿಟೆಡ್ ಡೇಸ್ ಪ್ಲಾನ್ ಮಾಡಿದ್ದು, ಆಲ್ರೆಡಿ ರಿಲೀಸ್ ಡೇಟ್ ಪ್ಲಾನ್ ಆಗಿದೆ. ಸೊ ರವಿ ವರ್ಮ ಅವರು ಅಂದ್ರೆ ಒಂಥರ ದುಬಾರಿ ಸ್ಟಂಟ್ ಮಾಸ್ಟ್ರು, ಅವ್ರಿಗೆ ಜಾಸ್ತಿ ದಿವ್ಸಗಳು ಬೇಕು. ಯಾಕಂದ್ರೆ ಕ್ವಾಲಿಟಿ ಇದನ್ನೆಲ್ಲ ಹೇಳ್ಕೊಟ್ಟಿದ್ಯಾರು? ಕಾಂಪ್ರ ಆಗಲ್ಲ ಅನ್ನೋ ವಿಚಾರವಾಗಿ. ಯಾಕಂದ್ರೆ ಇವತ್ತು ನೀವು ಮಾತಾಡ್ತಾ ಇದ್ರಲ್ಲ ಚೆನ್ನಾಗಿದೆ ಅಂತ. ಅದಕ್ಕೋಸ್ಕರ ಡೇ ಎಷ್ಟು ದಿವಸ ಟೈಮ್ ತಗೊಂಡ್ರಿ? ಆ ಒಂದು ರಾತ್ರಿ ಅಂತ ಕೇಳಿ. ಓಕೆ, ದಿವಸ ಅಲ್ಲ, ರಾತ್ರಿಗಳು. ಸುಮಾರು ಒಂದು 6 ದಿನ ರಾತ್ರಿ ನಾವು ಕೆಲಸ ಮಾಡಿದ್ವಿ. ಅದಲ್ಲದೆ 2 ದಿವಸ ಎಕ್ಸ್ಟ್ರಾ ಸಾಂಗು ಮಾಡ್ಕೊಂಡಿದ್ದಾರೆ ಅವರು. ಬಟ್ ನನಗೆಲ್ಲೂ ಸುದೀಪ್ ಸರ್ ನನ್ನ ಹೋಗ್ಬೇಕು ಆ ಥರದ್ದು ಎಲ್ಲೂ ನನಗೆ ಕೊಡ್ದಂಗೆ ಒಂದು ಫ್ರೀಯಾಗಿ ನನ್ನ ಹತ್ರ ಯಾವಾಗಲೂ ಕೆಲಸ ಮಾಡ್ತಾರೆ. ಬಟ್ ನಾನೇ ಅವ್ರಿಗೆ ಹೇಳ್ಬೇಕು ಅಂತಂದು ತುಂಬ ಸಮಸ್ಯೆ ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ತುಂಬ ಚೆನ್ನಾಗಿ ಬಂತು. ಬಟ್ ನಾವು ಅವ್ರಿಗೆ ರುಬ್ಬ ರೇಂಜಲ್ಲಿ ಇಲ್ಲ. ಬಟ್ ಅವರು ಕತೆಗೆ ಏನು ಬೇಕು ಅದು ನೀಟಾಗಿ ಅವರು ಪರ್ಫಾರ್ಮ್ ಮಾಡ್ಬಿಟ್ಟು ಹೋಗ್ತಾರೆ, ಅದಂತ ಹೇಳಬಲ್ಲೆ. ಬಟ್ ಎಲ್ಲೂ ಸ್ಟಂಟಲ್ಲಿ ಎಲ್ಲೂ ಒಂದೇ ಒಂದು ಡೂಪು ಕೂಡ ಬಳಸೋ ಆಗಿಲ್ಲ. ಯಾಕಂದರೆ ಅವ್ರ ರೈಟ್ ಟು ಫಿಸಿಕ್ ನಾನಲ್ಲಿ ಆಡಿಯನ್ಸೇ ಕಂಡು ಹಿಡಿದ್ಬಿಡ್ತಾರೆ. ಯಾಕಂದ್ರೆ ಅವ್ರ ಸ್ಟೈಲು, ಅವ್ರ ಫಿಂಗರ್ಸ್ ಈಗಲೂ ನೋಡಿ ನೀವು, ಆ ಫಿಂಗರ್ಸ್ ಎಲ್ಲೂ ನಾವು ತರಕ್ಕೆ ಆಗಲ್ಲ, ಅಷ್ಟು ದೊಡ್ಡ ಫಿಂಗರ್ಸ್. ನಿಜ ಹೇಳ್ಬೇಕಂತ ಇನ್ನು ರುಬ್ಬದಲ್ಲಿಂದ ಬರುತ್ತೆ. ಸರ್, ಕೊನೆಯದಾಗಿ ಸುದೀಪ್ ಸರ್ಗೆ ಮುಂದಿನ ವಾರ ಮಾತಾಡ್ತೀನಿ ಅಂದ್ರೆ ಎಲ್ಲಿ ಮಾತಾಡ್ತೀರಿ, ಎಲ್ಲಿ ಸಿಗ್ತೀರಾ ಸರ್ ನಮಗೆ? ಮುಂದಿನ ವಾರ ಹೇಳ್ತೀನಿ. ರವಿ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರಿ, ಅದು ಚಿಕ್ಕದಾಗಿ ನಾನು ವೈಯಕ್ತಿಕ ಒಬ್ಬ ಸ್ನೇಹಿತನಾಗಿ, ಸಹೋದರನಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ನೀವು ಒಂದು ಪ್ರಶ್ನೆ ಕೇಳಿದ್ರು ಅವ್ರಿಗೆ, ರವಿ ಅಂದರೆ ಹೀಗೆ ಸ್ವಲ್ಪ ದುಬಾರಿ ವಾಟ್ ಎವರ್ ಮೇ ಬಿ ಸರ್. ನನಗೆ ಗೊತ್ತಿರೋದೇನೆಂದರೆ, ಒಂದು ಚಿತ್ರದಲ್ಲಿ ಆ ಥರ ಬಡ್ಜೆಟ್ ಇದೆ, ಆ ಸಿನಿಮಾಗೆ ಅದು ಅವಶ್ಯಕತೆ ಇದೆ ಅಂದಾಗ ಅದು ಬೇರೆ ಆಗುತ್ತೆ. ಮಾಡಿರ್ಬೋದೇನೋ, ನಮ್ಮಲ್ಲೂ ಮಾಡಿರ್ತಾರೆ, ಇಲ್ಲ ಅಂತಲ್ಲ. ಈ ಸಿನಿಮಾದಲ್ಲಿ ದುಬಾರಿ ಆಲ್ರೆಡಿ ಇತ್ತು. ಸೆಕೆಂಡ್ ಇನ್ನೊಂದೇನೆಂದರೆ, ಎಷ್ಟು ವೆಲ್ ಪ್ಲ್ಯಾನ್ಡ್ ಇತ್ತು ಅಂದರೆ ಅವ್ರಿಗೇನು ಅದರ ಅವಶ್ಯಕತೆ ಬರಲಿಲ್ಲ ಎಕ್ಸ್ಟ್ರಾ ಬೇಕು ಅಂತ. ಯಾಕಂದರೆ ನಾವಿದ್ವಿ, ಅವ್ರು ಹೇಳೋಕ್ಕಿಂತ ಮುಂಚೆ ಎಲ್ಲರೂ ಮೇಕಪ್ ಹಾಕ್ಕೊಂಡಿದ್ರು, ಹೇಳೋಕ್ಕಿಂತ ಮುಂಚೆ ಲೈಟಿಂಗ್ ರೆಡಿ ಇತ್ತು. ಇದ್ರ ಮೇಲೆ ಒಬ್ಬ ಸ್ಟಂಟ್ ಕೊರಿಯೋಗ್ರಾಫರ್ಗೆ ಹಿ ಡಸಂಟ್ ನೀಡ್ ಎನಿಥಿಂಗ್. ಇವಾಗ ನಾವು ಒಂದು ಟೈಮಿಗೆ ಬಂದಿಲ್ಲ, ಲೈಟಿಂಗ್ ಸರಿ ಆಗ್ತಾ ಇಲ್ಲ, ಮಳೆ ಬಂತು, ಅಡಚಣೆಗಳಾಯಿತು ಅಂದಾಗ ಬೇರೆ ಆಗುತ್ತೆ. ಇಲ್ಲ ಪ್ಲಾನಿಂಗೇ ಇಲ್ಲ ಅಂದಾಗ. ನಮ್ಮ ಸೆಟ್ಟಲ್ಲಿ ಪ್ಲಾನಿಂಗ್ ಇಲ್ಲ ಅಂದರೆ ಸಿನಿಮಾನೇ ಕಂಪ್ಲೀಟ್ ಆಗ್ತಾ ಇರಲ್ಲ, ಸ್ಟಂಟ್ ಬಿಡಿ. ಬಟ್ ಸ್ಟಂಟಲ್ಲಿ ಇನ್ನೊಂದು ಯಾರಿಗೂ ಗೊತ್ತಿಲ್ಲದೆ ಇರೋದೇನೆಂದರೆ, ಬೆಳಗ್ಗೆ ಎಲ್ಲ ನಾವು ಕಂಠೀರವದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀವಿ. ಅವರು ಲೈಟ್ ಹೌಸ್ದು ಇಂಟೀರಿಯರ್ ಸೆಟ್ ಹಾಕಿದ್ದಾರೆ. ಬೆಳಗಿಂದ 4 ಗಂಟೆ 5 ಗಂಟೆ 6 ಗಂಟೆವರೆಗೂ ನಾನು ಅಲ್ಲಿರ್ತಾ ಇದ್ವಿ. 2ನೇ ಯೂನಿಟ್ ಹಾಕೊಂಡು ಅಲ್ಲಿ ಲೈಟಿಂಗ್ ರೆಡಿ ಮಾಡಿರೋರು. ಅಲ್ಲಿಂದ ನಾವು ಕಾರ್ ಹಾಕ್ಕೊಂಡು ಆ ಸೆಟ್ಟಿಗೆ ಹೋಗ್ತಾ ಇದ್ದೆ. ಸೆಟ್ಟಲ್ಲಿ ಹೋದರೆ ಆ ಕಾರ್ ಜರ್ನಿ ಒಳಗೆ ಏನು ನಿದ್ದೆ ಇದೆಯೋ ಅಷ್ಟೇ ನಿದ್ದೆ. ಅದಾದಮೇಲೆ ಸೆಟ್ಟಲ್ಲಿ ಹೋಗ್ತಿದ್ದಾಗೆ ರೆಡಿ ಆದರೆ ಅರೌಂಡ್ 2:30 3 o'clock ಇವರು ಬಿಡೋರು ನನ್ನ. 3 o'clock ಬಿಟ್ಟರೆ ಮನೆಗೆ ಹೋಗ್ತಾ ಇರಲಿಲ್ಲ. ಕಾರಲ್ಲಿ ಸ್ಟ್ರೈಟ್ ಹೋಗ್ತಾ ಇದ್ದಿದ್ದು ಕಂಠೀರವಾಗೆ ವ್ಯಾನಿಟಿ ವನಲ್ಲಿ ಮಲ್ಗಕ್ಕೆ. ಅಲ್ಲಿ ಹೋದರೆ ಸ್ಟ್ರೈಟ್ ಹೋಗಿ ರೀಚ್ ಆಗೋಷ್ಟೊಳಗೆ 4:15, 7 ಗಂಟೆಗೆ ಮೇಕಪ್ ಹಾಕೊಂಡು ಫಸ್ಟ್ ಶಾಟ್ ಕೊಟ್ಟಿದ್ದೀನಿ. ಇದು ಸತತವಾಗಿ ಒಂದು 6 ರಿಂದ 7 ದಿನ ಕಂಟಿನ್ಯೂಸ್ ಆಗಿ ನಡೆದಿದೆ.
ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದಿದ್ರು, ನಾವೆಲ್ಲೂ ಇವತ್ತವರೆಗೆ ಯಾಕೆ ಮಾತಾಡಿಲ್ಲ ಅಂದರೆ ಸಿನಿಮಾ ಬರೋ ತನಕ ಇದ್ರ ಅವಶ್ಯಕತೆ ಇಲ್ಲ. ಇವತ್ತಿಗೆ ನಿಮಗೆ ಯಾಕೆ ಇದಿಷ್ಟು ಬೇಗ ಮುಗೀತು ಅಂದರೆ ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಪ್ಲಾನಿಂಗ್ ಆ್ಯಂಡ್ ಎಕ್ಸ್ಟ್ರಾ ಹಾರ್ಡ್ ವರ್ಕ್. ಎಲ್ಲರಿಗೂ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತಾದ್ರೂ ಮರಣ ಅನಿಸುತ್ತೆ, ಸುಸ್ತಾಗುತ್ತೆ. ಯಾಕಂದ್ರೆ ಇಲ್ಲೂ ಫೈಟು, ಅಲ್ಲೂ ಫೈಟು, ಇಲ್ಲಿ ಬೇರೆ ಮಾಸ್ಟ್ರು, ಅಲ್ಲಿ ಬೇರೆ ಮಾಸ್ಟ್ರು, ಅದಕ್ಕೆ ಸಾಲದಕ್ಕೆ ಡ್ಯಾನ್ಸ್ ಬೇರೆ, ವಿಪರೀತ ಚಳಿ ಬೇರೆ. ಅರ್ಥ ಆಯ್ತಾ? ಇದಿಷ್ಟು ನಡಿಬೇಕಾದ್ರೆ ಇವರು ಯಾವಾಗ ರವಿಗೆ ತಲೆಗೆ ಬರೋದಂದ್ರೆ ಈಗ ಅಲ್ಲೆಲ್ಲ ಮುಗಿಸ್ಕೊಂಡು ಬರ್ತಿದ್ದೀವಿ ಅಂತ ಗೊತ್ತಾದಾಗ ಇವರು ಮುಂಚಿತವಾಗಿ ಬಂದು ಎಲ್ಲ ಪ್ರಿಪೇರ್ ಮಾಡಿ ಶಾರ್ಟ್ ಟು ಶಾರ್ಟ್ ಡಿವಿಷನ್ ಇಟ್ಕೊಂಡು ಒಂದು ಹೇಳಬಲ್ಲ, ಈ ಸೆಟ್ಟಲ್ಲಿ ಇವ್ರು ತೆಗಿಬೇಕಾದ್ರೆ 1 ನಿಮಿಷ ನಮ್ದು ವೇಸ್ಟ್ ಮಾಡಿಲ್ಲ ಅವರು. ಅಂದರೆ ಹಿ ನ್ಯೂ ದ ಸ್ಟ್ರಗಲ್ ವಿ ಆರ್ ಗೋಯಿಂಗ್ ಥ್ರೂ. ನಿಂತ್ಕೊಂಡಲ್ಲೇ ಪಟ 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 ತೆಗೆದ್ಬಿಟ್ಟು ಇಮಿಡಿಯೇಟ್ ಸರ್ ನೀವು ಹೊಡಿ ಅನ್ನೋರು. ಮುಗಿಸ್ಕೊಂಡು ನಾವು ಹೋದರೆ ಅವಾಗ ವಿಜಯ್ ಅವರು ಅಲ್ಲೆಲ್ಲ ಹೋಗಿರೋರು, ಅವ್ರು ಮುಗಿಸಿ ಇನ್ನೊಂದು ಈ ಮಧ್ಯದಲ್ಲಿ DOP ಇಲ್ಲೂ ಇರಬೇಕು, ಅಲ್ಲೂ ಇರಬೇಕು, ಇದೊಂದು ಯೂನಿಟು ಅದೊಂದು ಯೂನಿಟು. ಅದಕ್ಕೆ ನಾನು ಹೇಳಿದ್ದು ಶೇಖರ್ ಚಂದ್ರು ಆ್ಯಂಡ್ ವಿಜಯ್ ನಾನು ಲಾಸ್ಟ್ ಪ್ರೆಸ್ ಮೀಟಿಂಗಲ್ಲಿ ಕುತ್ಕೊಂಡಾಗಲೇ ಹೇಳಿದೆ, ಇವರಿಬ್ಬರು ಮಾಡಿರೋ ಕೆಲಸ ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಎಸ್ಪೆಷಲಿ ನನ್ನ ಸಿನಿಮಾದಲ್ಲಿ ಅಂತ ಹೆಮ್ಮೆಯಿಂದ ಹೇಳಬಲ್ಲೆ, ಫಸ್ಟ್ ಇವರಿಬ್ಬರು ಹೀರೋಗಳು, ಆಮೇಲೆ ನಾವೆಲ್ಲ ಬಂದಿರೋದು. ನಾವೆಲ್ಲ ಆಮೇಲೆ ಶಿವಗೂ ಒಂದು ಸೆಟ್ ಹಾಕೋ ತನಕ ಅವ್ರು ಒದ್ದಾಡೋರು, ಅಲ್ಲೊಂದು ಚಿಕ್ಕ ಗ್ಯಾಪ್ ಸಿಗೋದು. ಅಜನೀಶಿಗೆ ನಾವು ಮುಗಿಸೋ ತನಕ ಗ್ಯಾಪ್ ಸಿಕ್ಕಿದೆ. ಇನ್ನೆಲ್ಲ ನಾನು KRJ ಅವರು ಇವಾಗಲೇ ಇದ್ದಿರೋದು. ಅರ್ಥ ಆಯ್ತಾ? ಈಗ ಇರಬೇಕಾದ್ರೆ ನನಗೆ ಗೊತ್ತಿರೋದು ದ 2 people ನನ್ನ ಪ್ರಕಾರ ಎಲ್ಲಾರ್ಕಿನ್ನ ಜಾಸ್ತಿ ಕಷ್ಟಪಟ್ಟಿರೋದು ವಿಜಯ್, ಚಂದ್ರು. ಅದಾದ್ಮೇಲೆ ನಾವುಗಳು ಬರ್ತೀವಿ ಸರ್. ಆ್ಯಂಡ್ ರವಿ ಬಗ್ಗೆ ನಾನು ಆ ಒಂದು ಪರ್ಟಿಕ್ಯುಲರ್ ಮಾತು ನನಗೆ ಗೊತ್ತಿರೋ ಹಾಗೆ, ಹೀ ಈಸ್ ದ ಮೋಸ್ಟ್, ನಮಗೆ ಗೊತ್ತಿರೋದ್ರಲ್ಲಿ ನಾನು ವರ್ಕ್ ಮಾಡಿದ ಮೋಸ್ಟ್ ವೆಲ್ ಪ್ಲ್ಯಾನ್ಡ್ ಹ್ಯೂಮನ್ ಬೀಯಿಂಗ್. ಫರ್ಗೆಟ್ ಸ್ಟಂಟ್. ಇವಾಗಿಂದ ನೋಡ್ತಾ ಇಲ್ಲ ಅವ್ರನ್ನ. ಒಂದು ಚಪ್ಪಲ್ ಹಾಕೊಂಡು ಇಂಡಸ್ಟ್ರಿ ಬಂದಾಗಿಂದ ರವಿ ವರ್ಮ ನಾನು ಒಟ್ಟೊಟ್ಟಿಗೆ ಬೆಳೆದಿರೋದು ಸರ್. ಅವತ್ತಿಂದ ನೋಡ್ಕೊಂಬಂದಿದ್ದೀನಿ. ಈ ಅಪ್ಪ ಇವತ್ತು ಎಲ್ಲ ಚಿತ್ರರಂಗದಲ್ಲೂ ಹೋಗಿ ಮಾಡಿಕೊಂಡು ಎಂತೆಂಥ ದಿಗ್ಗಜರಿಗೆಲ್ಲ ಸ್ಟೆಂಟ್ ಮಾಡ್ಕೊಂಬಂದಿಯಾರಂದರೆ ಆ ಡಿಸಿಪ್ಲಿನು, ಪ್ರಿನ್ಸಿಪಲ್ಲು, ಯೋಗ್ಯತೆ, ಅರ್ಹತೆ ಇವ್ಯಾವುದು ಇರಲಿಲ್ಲ ಅಂದರೆ ಇವ್ರು ಹೋಗೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಚೌಕಟ್ಟನ್ನು ದಾಟಿ. ಹೋಗಿದ್ದಾರೆ ಅಂದಮೇಲೆ ರವಿ ವರ್ಮ ಇಸ್ ರವಿ ವರ್ಮ ಫಾರ್ ಸಮ್ ರೀಸನ್ ಸರ್. ಬಟ್ ಇವತ್ತಿಗೂ ಕನ್ನಡದಿಂದ ಬುಲಾ ಬಂದರೆ ಫಸ್ಟ್ ಓಡ್ ಬರ್ತಾರೆ, ಫಸ್ಟು ಒಂದು ಪ್ರಯಾರಿಟಿ ಕೊಡ್ತಾರೆ, ಅಷ್ಟೇ ಉತ್ಸಾಹದಲ್ಲಿ ಮಾಡ್ತಾರೆ. ನಮ್ಮಲ್ಲಂತೂ ಚೂರು ಆ ವರ್ಡೇ ಮರ್ತೋಗ್ತಾರೆ. ದುಬಾರಿ ಹೋಗಲೇ ಇಲ್ಲ ಸರ್. ದುಬಾರಿಯಾಗಿ ತೆಕ್ಕೊಟ್ಟೋದ್ರು ಸರ್ ನಮಗೆ. ಇಷ್ಟು ಹೇಳುವಲ್ಲಿ ಓಕೆ ಎನಫ್, ದಟ್ಸ್ ಇಟ್. ಇನ್ನೊಂದು ಕ್ವಶನ್ ಇದೆ. ಎಸ್, ಕಂಗ್ರಾಟ್ಸ್ ಕಿಚಾ ಸರ್. ಸ್ವಲ್ಪ ಜೋರಕ್ಕೆ. ಹಾಯ್ ಸರ್, ನನ್ನ ಕ್ವಶನ್ ಇರೋದು ಅಜನೀಶ್ ಸರ್ಗೆ. ಸರ್, ನಿಮಗೆ ಮ್ಯಾಕ್ಸ್ ಟೈಮಲ್ಲಿ ಫ್ರೀ ಹ್ಯಾಂಡ್ ಇತ್ತು, ಇವಾಗ ಮಾರ್ಕ್ ಟೈಮಲ್ಲಿ ಟೈಮ್ ಲಿಮಿಟ್ ಇತ್ತು. ನಿಮಗೆ ಆ ಫಿಲ್ಮ್ ಥರ ವರ್ಕ್ ಮಾಡೋಕ್ಕೆ ಇಷ್ಟನಾ, ಅಥವಾ ಈ ಮಾರ್ಕಿಗೆ ವರ್ಕ್ ಮಾಡಿದ್ರಲ್ವಾ ಟೈಮ್ ಲಿಮಿಟಲ್ಲಿ, ಅದಿಷ್ಟನಾ? ಇಲ್ಲ, ಸಮಯ ಸಂದರ್ಭ ತಕ್ಕನಂಗೆ ನಾವು ಅಡಾಪ್ಟ್ ಆಗಿ ವರ್ಕ್ ಮಾಡಬೇಕು. ಕೆಲವೊಂದ್ಸತಿ ಫಾಸ್ಟ್ ಆಗಿ ಮಾಡಬೇಕು ಅಂತ ಇರುತ್ತೆ, ಕೆಲವೊಂದ್ಸತಿ ಟೈಮ್ ಇರುತ್ತೆ. ಸೊ ಹಂಗೆ ಅಂತಲ್ಲ, ಹೆಂಗಿದೆಯೋ ಪರಿಸ್ಥಿತಿ ಹೇಗಿದೆಯೋ ಹಾಗೆ ನಾವು ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀವಿ.